ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಕಾವೇರಿಯ ಕಾವು ಅಂತ ಹೇಳಿ ತಮ್ನೇಲನ್ನು ನೀವು ನೋಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ. ಇವತ್ತು ಈ ಕರ್ನಾಟಕದಲ್ಲಿ ಕಾವೇರಿಯ ಸಂಕಷ್ಟ ಬಗೆಹರಿತಾ ಇಲ್ಲ. ವರ್ಷಾನುಗಟ್ಟಲೆಯಿಂದ ಇದರ ಬಗ್ಗೆ ಮಾತುಗಳು, ಚರ್ಚೆಗಳು, ಹೋರಾಟಗಳು ಆಗ್ತಾ ಇದೆ. ಕೋಟ್ಯಾಂತರ ರೂಪಾಯಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಖರ್ಚುಗಳಾಗ್ತಾ ಇದ್ದರೂ ಕೂಡ ಈ ಒಂದು ಬೇಸಿಗೆ ಕಾಲ ಬಂತು ಅಂದರೆ ಸಾಕು, ನೀರಿನ ಟ್ಯಾಂಕ್ ಮಾಫಿಯಾ ಪ್ರಾರಂಭ ಆಗಿಬಿಡುತ್ತೆ. ಸೊ ಇದರ ಬಗ್ಗೆ ಒಂದಷ್ಟು ಬೆಳಕನ್ನು ಚೆಲ್ಲಬೇಕು. ಕರ್ನಾಟಕದಲ್ಲಿ ಹಲವಾರು ಕಡೆ ನೀರಿನ ಸಮಸ್ಯೆಗಳು ಇದ್ದರೂ ಕೂಡ ಕಾವೇರಿಯ ನೀರನ್ನು ಪೈಪುಗಳ ಮುಖಾಂತರ ತರಿಸಿಕೊಂಡು ಸರಿಸುಮಾರು 80% ಮಟ್ಟಿಗೆ ಬೆಂಗಳೂರಿನ ಜನರು ಕಾವೇರಿಯನ್ನೇ ಅವಲಂಬಿತರಾಗಿದ್ದಾರೆ. ಇದು ಎಷ್ಟೋ ಜನಕ್ಕೆ ತಿಳಿದಿಲ್ಲ ಅಂತ ಅನಿಸುತ್ತೆ. ಸರಿಸುಮಾರು 80-90% ಕಾವೇರಿಯ ನೀರನ್ನು ಅವಲಂಬಿತವಾಗಿರುವಂತಹ ಬೆಂಗಳೂರಿನ ಜನ ಎಷ್ಟರ ಮಟ್ಟಿಗೆ ಈ ಕಾವೇರಿ ಹೋರಾಟಕ್ಕೆ ನಿಂತಿದ್ದಾರೆ ಮತ್ತು ಈ ಒಂದು ನೀರಿನ ಸಮಸ್ಯೆಗಳ ಬಗ್ಗೆ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ, ಇದರ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದಾರೆ ಅನ್ನೋದು ನಾವು ಇಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಬೆಂಗಳೂರು IT-BT ಸೆಕ್ಟರು, ಸಿಲಿಕಾನ್ ಸಿಟಿ, ವ್ಯಾಲಿ ಹೀಗೆಲ್ಲ ಹೇಳ್ತಾ ಇದ್ದೇವೆ. ಸಾಕಷ್ಟು ಬಹುಮಹಡಿಯ ಗಗನಚುಂಬಿ ಎತ್ತರದ ಕಟ್ಟಡಗಳು ಬೆಂಗಳೂರಿನಲ್ಲಿ ರಾರಾಜಿಸ್ತಾ ಇದೆ. ಒಂದು ಸಮುಚ್ಚಯ ಕಟ್ಟಡಗಳಲ್ಲಿಯೇ ಅಂದರೆ ಅಪಾರ್ಟ್ಮೆಂಟ್ಗಳಲ್ಲಿಯೇ ಸಾವಿರಾರು ಫ್ಲ್ಯಾಟ್ಗಳನ್ನು ಕಟ್ಟಲಾಗ್ತಾ ಇದೆ. ಅದು ಸುಮಾರು 10-15-20 ಹಳ್ಳಿಗಳಿಗೆ ಸಮಾನವಾದಷ್ಟು ಜನರು ಒಂದು ಅಪಾರ್ಟ್ಮೆಂಟ್ಗಳಲ್ಲಿ ವಾಸವಾಗ್ತಾ ಇದ್ದಾರೆ. ಗೇಟೆಡ್ ಕಮ್ಯುನಿಟಿಗಳಾಗ್ತಾ ಇದ್ದಾವೆ. ಅವರಿಗೆಲ್ಲ ನೀರಿನ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಇವರಿಗೆಲ್ಲ ನೀರನ್ನು ಎಲ್ಲಿ ತಂದು ಕೊಡೋದು, ಹೇಗೆ ತಂದು ಕೊಡೋದು? ನೀರು ಬಹಳ ಮುಖ್ಯವಾದಂತಹ ಒಂದು ವಿಚಾರ ಆಗಿದೆ. ಮನುಷ್ಯ ಬದುಕಬೇಕು ಅಂತ ಹೇಳಿದರೆ ನೀರು ಕುಡಿಯಲೇಬೇಕು. ನೋಡಿ, ನಮ್ಮಲ್ಲಿ ನಾನೋದಕ ಸಮಂ ದಾನಂ ಅಂತ ಹೇಳಿ ಕರೀತಾರೆ. ಅಂದರೆ ಉದಕ ಅಂದರೆ ನೀರು, ನೀರಿನ ದಾನ ಮಾಡುವುದಕ್ಕಿಂತ ಶ್ರೇಷ್ಠವಾದ ದಾನ ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ನೋಡಿ, ನಾವು ಹಳೆಯ ಕಾಲದ ಒಂದು ಸಂಪ್ರದಾಯವನ್ನು, ಧರ್ಮವನ್ನು, ನ್ಯಾಯವನ್ನು ಪಾಲಿಸ್ತಾ ಬರ್ತಾ ಇರ್ತಕ್ಕಂಥವ್ರುಗಳು ಮನೆಯ ಮುಂದೆ ಮಡಕೆ ಇಟ್ಟು ಅಲ್ಲಿ ನೀರನ್ನು ಈಗಲೂ ಕೂಡ ಇಟ್ಟಿರ್ತಾರೆ. ಅಥವಾ ಮನೆಯ ಮುಂದೆ ಹಳ್ಳಿಗಳಲ್ಲಿ ಏನೋ ಒಂದು ತೊಟ್ಟಿಗಳನ್ನು ಚಿಕ್ಕದಾಗಿ ಒಂದು ತೊಟ್ಟಿಗಳನ್ನು ಕಟ್ಟಿಸಿ ಅಲ್ಲಿ ನೀರನ್ನು ತುಂಬಿಸಿ ಬರ್ತಾ ಇರ್ತಕ್ಕಂತಹ ಜಾನುವಾರುಗಳು ನೀರು ಕುಡಿಯಲಿ ಅಂತ ಹೇಳಿ ಅಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ, ಪುಣ್ಯ ಬರಲಿ ಅಂತ ಹೇಳಿ. ಅಂದರೆ ದಾಹದ ನೀಗಿಸುವಿಕೆ, ನೀರು ಅತ್ಯಮೂಲ್ಯವಾದದ್ದು, ಅಮೃತ ತುಲ್ಯವಾದದ್ದು, ಅಮೃತ ಸಮಾನವಾದದ್ದು. ಅಂತಹ ನೀರಿನ ಬಗ್ಗೆ ತಾತ್ಸಾರ ಯಾಕೆ? ಈ ಬೆಂಗಳೂರಿನ ಜನರಿಗೆ ಕುಡಿಯುವ ನೀರು ಬೇಡವಾ? ಈಗ ಸಮ್ಮರ್ ಅಂದರೆ ಬೇಸಿಗೆ ಕಾಲ ಬರ್ತಾ ಇದ್ದಂಗೆ ಈಗ ಎಲ್ಲ ಟ್ಯಾಂಕರ್ಗಳು ಮಾಫಿಯಾ ಪ್ರಾರಂಭ ಆಗೋಗುತ್ತೆ. ಇನ್ನೇನು 2,000ದಿಂದ 3,000ವರೆಗೂ ಕೂಡ ಹಗಲು ದರೋಡೆ ಮಾಡಲು ಈಗಾಗಲೇ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಎಷ್ಟು ಅಂತ ಜನ ದುಡ್ಡುಗಳನ್ನು ಕಟ್ಟಿ ಸಾಯಬೇಕು. ರೋಡ್ ಟ್ಯಾಕ್ಸ್ಗಳನ್ನು ಕಟ್ಟಿದರೂ ಕೂಡ ವಾಹನಗಳನ್ನು ತೆಗೆದುಕೊಂಡಾಗ ಮತ್ತೆ ತಿರ್ಗ ಟೋಲ್ ಟ್ಯಾಕ್ಸ್ಗಳನ್ನು ಕಟ್ಟಿಕೊಂಡು ಸಾಯಬೇಕು. ನೀರನ್ನು ಅಟ್ಲೀಸ್ಟ್ ಕುಡಿಯೋ ನೀರನ್ನಾದರೂ ಸರಿಯಾಗಿ ಸರಬರಾಜು ಮಾಡಿ ಅಂದರೆ ಅದಕ್ಕೊಂದಷ್ಟು ನಾವು ಕಟ್ತೀವಿ ಅಂದರೆ ಆ ನೀರಿನ ಮೀಟರ್ಗಳಿದೆಯಲ್ಲ, ಆ ಮೀಟರು ಕೂಡ ಗಾಳಿಯ ಫೋರ್ಸಿಗೆ ತಕ್ಕ ಹಾಗೆ ಮೀಟ್ರ್ ಓಡಿ ನೀರಿನ ಬಿಲ್ಗಳು ಜಾಸ್ತಿ ಬರ್ತಾ ಇದೆ. ಹೋಗಲೇ ಆ ನೀರಿನ ಅಭಾವ ಕಡಿಮೆ ಆಗಿದೆಯಾ? ಸರಿಯಾದ ರೀತಿಯಲ್ಲಿ, ಸೂಕ್ತ ರೀತಿಯಲ್ಲಿ ಮನೆಗಳಿಗೆ ನೀರು ಹಂಚಿಕೆ ಆಗ್ತಾ ಇದೆಯಾ? ಇದರ ಬಗ್ಗೆ ಚಿಂತನೆಗಳು ಬೇಡವಾ? ವಿಚಾರಗಳು ಬೇಡವಾ? ಇದರ ಬಗ್ಗೆ ಹೋರಾಟ ಬೇಡವಾ?
ಇದೇನೂ ಮಾಡದೆ ಸುಮ್ಮನೆ ಕೂತ್ಬಿಟ್ರೆ ಏನೋ ಯಾವ ಸಾಧನೆಯೂ ಆಗೋದಿಲ್ಲ, ಸಮಸ್ಯೆಯಾಗಿಯೇ ಉಳ್ಕೊಂಡಿರುತ್ತೆ. ನೋಡಿ, ಇವತ್ತು ನಾನು ಬೆಂಗಳೂರಿನ ಮಟ್ಟಕ್ಕೆ ಮಾತಾಡೋದಾದರೆ, ಈ ಬೆಂಗಳೂರು ಒಂದು ಸರಿಸುಮಾರು 40 ಕಿಲೋಮೀಟರ್ಗಳ ಒಂದು ದೂರದ ವ್ಯಾಪ್ತಿಯ ಒಂದು ಪ್ರದೇಶ ಆಗಿರಬಹುದು. 4 ಡೈರೆಕ್ಷನ್ಗಳನ್ನ ನಾವು ತೆಗೆದುಕೊಂಡ್ರೆ ಇದರಲ್ಲಿ ಈಗ ಸರಿಸುಮಾರು 1.5 ಕೋಟಿಯಷ್ಟು ಜನ ಬೆಂಗಳೂರಿನಲ್ಲೇ ವಾಸವಾಗಿದ್ದಾರೆ. ಯಾಕೆ? ಬೆಂಗಳೂರು ಬಂದು ಅವಕಾಶಗಳ ತವರೂರು, ಸಿಲಿಕಾನ್ ಸಿಟಿ. ಇಡೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ಒಂದು 20ನೇ ಸ್ಥಾನದ ಒಳಗಡೆ ಬಂದು ಸೇರುತ್ತೆ. ಮತ್ತು ಇಲ್ಲಿ ಬಂದವರು ಬದುಕುಗಳನ್ನು ಕಟ್ಟಿಕೊಂಡು ಬಿಡ್ತಾರೆ. ಎಂಥವರು ಬಂದರೂ ಕೂಡ ಅವರು ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಇಲ್ಲಿ ಅವಕಾಶಗಳಿದ್ದಾವೆ, ತರತರಹದ ಅವಕಾಶಗಳಿದ್ದಾವೆ ಅಂತ ಎಲ್ಲರೂ ಬೆಂಗಳೂರು ಬಂದುಬಿಡ್ತಾ ಇದ್ದಾರೆ. ಕೃಷಿಗಳನ್ನು ಮಾಡದೆ ಭೂಮಿಗಳನ್ನು ಬಂಜರಾಗಿ ಬಿಟ್ಟು ಇಲ್ಲಿ ಬಂದು ಆಟೋಗಳನ್ನು, ಟ್ಯಾಕ್ಸಿಗಳನ್ನು ಓಡಿಸಿಕೊಂಡು ಅಥವಾ ಗಾಡಿಗಳಲ್ಲಿ ಆಹಾರಗಳನ್ನು, ಮಸಾಲೆ ಪೂರಿ, ಬೇಲ್ಪುರಿನೋ, ಇನ್ನೇನೋ ಬೋಂಡಾ ಮಾರೋದು, ಇನ್ನೇನೋ ಚಾಯ್ ಮಾರೋದು, ಹೋಟೆಲ್ಗಳನ್ನು ಕಟ್ಟಿಕೊಳ್ಳೋದು ಮತ್ತು ಈ ರೀತಿಯಾಗಿ ಹಲವಾರು ಉದ್ಯಮಗಳನ್ನು, ಥರಥರದ ಬಿಸ್ನೆಸ್ಗಳನ್ನು ಮಾಡೋದು, ಸ್ಟಾರ್ಟಪ್ಗಳನ್ನ ಮಾಡೋದು, ಶಾಪ್ಸ್ಗಳನ್ನ ಇಟ್ಕೊಳ್ಳೋದು, ವೆಂಚರ್ ಮಾಡೋದು, ಇದೆಲ್ಲ ನಡೀತಾ ಇದೆ ಬ್ಯಾಂಗ್ಳೂರಿನಲ್ಲಿ. ಆದರೆ ಇಷ್ಟು ಜನರಿಗೆ ನೀರು ಎಲ್ಲಿಂದ ತರೋದಕ್ಕಾಗದೆ ಹೋದರೆ ಏನು ಮಾಡೋದು? ಇದಕ್ಕೆ ಸರಿಯಾದ ಒಂದು ಶಾಶ್ವತ ಪರಿಹಾರ ಬೇಕಲ್ವೇ? ಇದರ ಬಗ್ಗೆ ಇವತ್ತು ನಾನು ಮಾತನಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಸೊ ಈ ಒಂದು ವಿಡಿಯೋವನ್ನು ನೀವು ಕೂತ್ಕೊಂಡು ಒಂದು ಪೂರ್ತಿಯಾಗಿ ನೋಡಿ, ಇದರ ಬಗ್ಗೆ ಚಿಂತನೆಯನ್ನು ಮಾಡಿ, ನೀವು ಇದನ್ನು ಇತರರಿಗೂ ಕೂಡ ಶೇರ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಮಾಡಿ, ಕಾಮೆಂಟ್ಗಳನ್ನು ಮರಿಬೇಡಿ. ಯಾಕಂದರೆ ನಿಮ್ಮ ಅಭಿಪ್ರಾಯಗಳು ಕೂಡ ಬಹಳ ಮುಕ್ತ ಆಗುತ್ತೆ ಮತ್ತು ಮುಖ್ಯ ಆಗುತ್ತೆ. ಅಭಿಪ್ರಾಯಗಳು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತೇನೆ. ನೋಡಿ, ಬೆಂಗಳೂರಿನ ಮಟ್ಟಿಗೆ ಮಾತಾಡೋದಾದರೆ ಇಲ್ಲಿ ನಾವು ಬೆಂಗಳೂರನ್ನು ಕಟ್ಟಿದಂತಹವರನ್ನು ನೆನಪಿಸಿಕೊಳ್ಳಲೇಬೇಕು. ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದಂಥವರು. 4 ದಿಕ್ಕುಗಳಲ್ಲಿಯೂ ಕೂಡ ಅವರು ಒಂದು ವ್ಯೂ ಪಾಯಿಂಟನ್ನು ರಚನೆ ಮಾಡಿದರು. ಅಲ್ಲಿ ನಿಂತು ನೋಡಿದರೆ ಇಡೀ ಬೆಂಗಳೂರಿನ ಒಂದು ಸಮಗ್ರ ಚಿತ್ರಣ ಕಾಣುವಂತೆ ಇತ್ತು. ಬೆಂಗಳೂರು ಹಸಿರು ನಾಡಾಗಿತ್ತು. ಇಲ್ಲಿ ಹಲವಾರು ಮರಗಳನ್ನು, ಗಿಡಗಳನ್ನು ಕೂಡ ಬೆಳೆಸಲಾಗಿತ್ತು. ಮತ್ತು ಹಲವಾರು ಕೆರೆಗಳು ತುಂಬಿ ಇದ್ದವು. ಅಂದರೆ 1000 ಕೆರೆಗಳು ಇದ್ದವು. ಆದರೆ ಈಗ ಆ ಎಷ್ಟು ಕೆರೆಗಳು ಉಳ್ಕೊಂಡಿದೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಅಲ್ವೇ? ನೋಡಿ, ನಮ್ಮ ಬೆಂಗಳೂರಿನಲ್ಲಿ ಮುಖ್ಯವಾಗಿ ನೀರು ಈ ಒಂದು ಕಾವೇರಿ ನದಿಯ ಜೊತೆಗೆ ಬರ್ತಾ ಇದ್ದಿದ್ದು ಅರ್ಕಾವತಿ ಮತ್ತು ವೃಷಭಾವತಿ. ಈಗ ಈ ಅರ್ಕಾವತಿ ನದಿಯು ಉಗಮ ಸ್ಥಳ ಬಂದು ನಂದಿ ಬೆಟ್ಟ, ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ಇತ್ತು. ಈಗ ಅದು ಕೂಡ ಆದಷ್ಟು ಕೂಡ ಡ್ರೈ ಆಗ್ತಾ ಇದೆ. ಸರಿಯಾದ ರೀತಿಯಲ್ಲಿ ನೀರು ಸರಬರಾಜುಗಳು ಆಗ್ತಾ ಇಲ್ಲ. ಇನ್ನು ವೃಷಭಾವತಿ ಅಂತೂ ಕೇಳಲೇಬೇಡಿ. ಅದು ಈ ಕವಿಕಾ ಕಂಪನಿಯಿಂದ, ಸರ್ಕಾರದ ಕವಿಕಾ ಕಂಪನಿಯಿಂದ ಮಲಿನವಾಗಿ ಬಿಟ್ಟಿದೆ. ಅದು ನೊರೆ ಮತ್ತು ಕಲರು, ಗಲೀಜು ಎಲ್ಲವೂ ಸೇರಿಕೊಂಡು ಮಲಿನವಾಗಿ ಬಿಟ್ಟಿದೆ, ಪಲ್ಯೂಟ್ ಆಗೋಗ್ಬಿಟ್ಟಿದೆ. ಇದು ಬಂದು ನಮ್ಮ ಬಸವನಗುಡಿಯ ದೊಡ್ಡ ಬಸವನ ಜಾಗದಲ್ಲಿ ಉಗಮ ಅಂತ ಹೇಳ್ತಾರೆ. ಈಗಂತೂ ಈ ವೃಷಭಾವತಿ ನದಿ, ಅರ್ಕಾವತಿ ನದಿಗಳನ್ನು ನಾವು ನೋಡಲಿಕ್ಕೆ ಆಗ್ತಾನೇ ಇಲ್ಲ. ಇನ್ನು ಮುಖ್ಯವಾಗಿ ನಾವು ನೋಡ್ತಾ ಇದ್ದರೆ ಈ ಒಂದು ವೃಷಭಾವತಿ ನೀರಿನ ಮಲಿನತೆಯನ್ನು ರೀಸೈಕ್ಲಿಂಗ್ ಮಾಡಿ ಸ್ವಚ್ಛಗೊಳಿಸಿ ಅದರಿಂದ ಮತ್ತೆ ಮರು ಉಪಯೋಗ ಮಾಡಿಕೊಳ್ಳಬೇಕು ಅಂತ ಹೇಳಿ ಕಾಂಪ್ರಹೆನ್ಸಿವ್ ಕಾಮನ್ ಪ್ಲ್ಯಾನ್ ಅಂತ ಹೇಳಿ 2021ರಲ್ಲಿ ಸರಿಸುಮಾರು 1500 ಕೋಟಿಯಷ್ಟು ಬಡ್ಜೆಟನ್ನು ಸ್ಯಾಂಕ್ಷನ್ ಮಾಡಲಾಗಿದೆ. ಆದರೆ ಅದಕ್ಕೆ ಎಷ್ಟು ಉಪಯೋಗವನ್ನು ಮಾಡಲಾಗಿದೆ, ಎಷ್ಟು ಉಪಯೋಗಿಸಿಕೊಂಡಿದ್ದಾರೆ ಅಂತ ಕೇಳೋರು ಯಾರು? ಹುಚ್ಚನ ಮದುವೆಯಲ್ಲಿ ಉಂಡೋನೆ ಜಾಣ. ನಾವು ಓಟ್ ಹಾಕ್ತೀವಿ, ಬರ್ತೀವಿ ಅಷ್ಟೇ, ಮತ್ತೆ ತಿರುಗಿ ಏನು ಕೇಳಲ್ಲ. ಅದೇ ಒಂದು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಆದರೆ ಅಲ್ಲಿ ಪಾಪ ಪ್ರೆಸಿಡೆಂಟ್ಗಳನ್ನ ಹಿಡ್ಕೊಂಡು ಜಗ್ಗಾಡ್ತಾ ಇರ್ತಾರೆ. ಪಾಪ ಅವ್ರಿಗೇನು ಸಂಬಳ ಇರಲ್ಲ, ಏನಿರಲ್ಲ. ಏನೊಂದು ಫ್ರೀ ಇದ್ದೀರ ನೋಡಿ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಪ್ರೆಸಿಡೆಂಟ್ ಗಿರಿ ಕೊಟ್ಟರೆ ಕತ್ತಿನ ಪಟ್ಟಿ ಹಿಡಿದು ಕೇಳ್ತಾರೆ, ನಾವು ಇಷ್ಟು ಮೇಂಟೆನೆನ್ಸ್ ಕಟ್ತಾ ಇದ್ದೀವಿ, ಯಾಕೆ ನೀವು ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತೇಳಿ ಪ್ರೆಸಿಡೆಂಟನ್ನು ಕೇಳ್ತಾರೆ. ಅದೇ ಒಬ್ಬ ಏರಿಯಾದ ಕಾರ್ಪೊರೇಟರ್ನೋ MLAನೋ ಮಂತ್ರಿನೋ ಹೋಗಿ ಯಾಕೆ ಕೇಳಲ್ಲ? ಜನಗಳಿಗೆ ಧೈರ್ಯ ಇಲ್ಲ. ಯಾಕೆ? ಅವ್ರ ಮನೆಗಳಿಗೆ ಹೋದರೆ 10-20 ಜನ ಬೌನ್ಸರ್ಗಳಿರ್ತಾರೆ, ಗನ್ಮ್ಯಾನ್ಗಳಿರ್ತಾರೆ, ಸೆಕ್ಯೂರಿಟಿಗಳಿರ್ತಾರೆ. ಅವ್ರ ಮನೆಗಳಿಗೆ ಹೋಗೋಕ್ಕೂ ಎದುರ್ಕೊಳ್ತಾರೆ. ಇನ್ನೆಲ್ಲಿ ನಾಯಿಗಳಿರ್ತವೆ, ಇದೆಲ್ಲ ಇರುತ್ತೆ. 4-5 ಜನ ಹೋಯ್ತು ಅಂದರೆ ಎದುರಿಸಿ ಕಳಿಸ್ಬಿಡ್ತಾರೆ. ಇನ್ನು ಹೋಗ್ತಾರೆ, ಕೆಲವರು ಮಾತಾಡಿಕೊಂಡು ಬಕೆಟ್ಗಳ ಥರ ಮಾತಾಡಿಕೊಂಡು ಕಾಫಿ ಟೀ ಕುಡ್ಕೊಂಡು ಎದ್ದು ಬರ್ತಾರೆ.
ಹೋಗಬೇಕು. ಇವತ್ತು ನೋಡಿ, ಉದ್ಯೋಗ ಹೋರಾಟಕ್ಕೋಸ್ಕರ ಧಾರವಾಡದಲ್ಲಿ ಲಕ್ಷಾಂತರ ಜನ ಬೀದಿಗಿಳಿದ್ರು. ಆ ಕೆಲಸ ಆಗತ್ತೆ. ಈ ಒಗ್ಗಟ್ಟಿನಲ್ಲಿ ಬಲ ಇದೆ. ಪ್ರತಿ ಸಲಿಯೂ ಕೂಡ ಒಂದು ವೀಕೆಂಡ್ ಅಂತನೋ ಅಥವಾ ತಿಂಗಳಿಗೆ ಒಮ್ಮೆ ಆದರೂ ಕೂಡ ಆ ಒಂದು ಏರಿಯಾದ ಜನಗಳು ಮಾಲ್ಗಳಿಗೆ ಹೋಗೋದನ್ನು ಬಿಡಿ, ನೋಡಿದ ಮಾಲ್ನೇ ನೋಡಿಕೊಂಡು, ಓಡಾಡಿದ ಕಡೆನೇ ಓಡಾಡ್ಕೊಂಡು, ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿಕೊಂಡು ಸಮಯಗಳನ್ನು ವ್ಯರ್ಥ ಮಾಡುವ ಬದಲು ತಿಂಗಳಿಗೆ ಒಮ್ಮೆ ಆದ್ರೂ ಏರಿಯಾ ಕಾರ್ಪೊರೇಟರ್ಗಳನ್ನು ಭೇಟಿ ಮಾಡಿ ಗ್ರೂಪಾಗಿ ಹೋಗಿ ಆ ಏರಿಯಾದಲ್ಲಿ ಒಂದು ಅಸೋಸಿಯೇಷನ್ ಮಾಡ್ಕೊಳ್ಳಿ. ಅಪಾರ್ಟ್ಮೆಂಟಿಗೆ ಮಾಡ್ಕೊಂಡಂಗೆ ಏರಿಯಾದಾಗ ಅಸೋಸಿಯೇಷನ್ ಮಾಡ್ಕೊಳ್ಳಿ. ಸೊ ಎಲ್ಲರೂ 100 ಜನ 500 ಜನ ಹೋಗಿ ಒಟ್ಟಿಗೆ ಹೋಗಿ ಈ ಏರಿಯಾಗೆ ಎಷ್ಟು ಸ್ಯಾಂಕ್ಷನ್ ಆಗಿದೆ, ನೀರಿನ ಸರಬರಾಜು ಈಗ ಸಮ್ಮರ್ ಆಗ್ತಾ ಇದೆ, ಏನು ಕ್ರಮ ತಗೊಂಡಿದ್ದೀರಾ, ನಮಗೆ ಈಗ ಕುಡಿಯೋ ನೀರಿನ ವ್ಯವಸ್ಥೆ ಏನು ಮಾಡಿದ್ದೀರಾ, ಏರಿಯಾಗೆ ಎಷ್ಟು ದುಡ್ಡು ಸ್ಯಾಂಕ್ಷನ್ ಆಗಿದೆ, ಏನೇನು ಕೆಲಸಗಳನ್ನು ಮಾಡಿದ್ದೀರಾ, ಏನೇನು ಕ್ರಮಗಳನ್ನ ತಗೊಂಡಿದ್ದೀರಾ, ನಮಗೇನು ನ್ಯಾಯ ಕೊಡಿಸ್ತಾ ಇದ್ದೀರಾ, ನೀವು ಯಾಕೆ ಅಧಿಕಾರದಲ್ಲಿ ಮುಂದುವರಿಬೇಕು, ನಿಮಗೆ ನಾವು ಯಾಕೆ ಓಟ್ ಮಾಡಿದ್ದು, ಈಗ ನೀವೇನು ಮಾಡ್ಕೊಂಡು ಕೂತಿದ್ದೀರಾ, ಕೇಳಿ. ಇದನ್ನು 4 ಜನ 10 ಜನ ಹೋದರೆ ಆಗೋದಿಲ್ಲ. ಒಂದು 500 ಜನ ಹೋಗಿ ಪ್ರೀತಿಪೂರ್ವಕವಾಗಿ ಹೋಗಿ ಅವರನ್ನು ಮಾತಾಡಿಸಿ ಕೇಳಿ, ನಿಮ್ಮ ನ್ಯಾಯವನ್ನು ಪಡೆಯಿರಿ. ಶಾಂತಿಯುತವಾಗಿ ನಿಮಗೆ ಏನು ದಕ್ಕಬೇಕೋ ಅದರ ಹಕ್ಕನ್ನು ಕೇಳಿ. ಅದನ್ನು ಕೇಳದೆ ಹೋದರೆ ಯಾರಿಗೋ ದುಡ್ಡು ಹೋಗೋದೆ, ಒಂದು ದಿವಸ ಏನೋ ಈಸ್ಕೊಂಡೆ ಓಟ್ ಹೊತ್ತದೆ ಬಂದೆ, ಮಿಕ್ಕಿದ್ದು ನಾನು ಆ ಕಡೆ ಹೋಗಲ್ಲ ಕೇಳಲ್ಲ. ಯಾರಿಗಾದ್ರೂ ಏರಿಯಾದಲ್ಲಿ ಎಷ್ಟು ಸ್ಯಾಂಕ್ಷನ್ ಆಗಿದೆ ಗೊತ್ತಿದೆಯಾ, ಏನು ಕೆಲಸಗಳು ನಡೀತಾ ಇದೆಯಾ ಗೊತ್ತಿದೆಯಾ, ಗೊತ್ತಿಲ್ಲ. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಒಂದು RTI ಕಾನ್ಸೆಪ್ಟ್ ಇದೆ, RTI ಬಗ್ಗೆನೂ ನಾನು ಆಗ್ತೇನೆ ಮುಂದೆ. ಈಗ ಈ ರೀತಿಯಾಗಿ ನೀವು ಕೇಳಬೇಕು. ಇನ್ನು ಅರ್ಕಾವತಿಗೆ ಸಂಬಂಧಪಟ್ಟಂತೆಯೂ ಕೂಡ ಸರಿಸುಮಾರು 3,000 ಕೋಟಿಯಷ್ಟು ಪ್ರಾಜೆಕ್ಟನ್ನು ಇನಿಷಿಯೇಟ್ ಮಾಡಿ ಬಡ್ಜೆಟನ್ನು ಸ್ಯಾಂಕ್ಷನ್ನು ಮಾಡಿದ್ದಾರೆ ಅಂತಲೂ ಕೇಳ್ಪಟ್ಟಿದ್ದೀನಿ. ಸೊ ಇದು ಬಂದು ಸರಿಸುಮಾರು TJ ಹಳ್ಳಿ 3,000 ಕೋಟಿಯಷ್ಟು ಪ್ರಾಜೆಕ್ಟು ಇನಿಷಿಯೇಟ್ ಮಾಡಿ ಒಂದು ಅರ್ಕಾವತಿ ನೀರನ್ನು ಕೂಡ ತರಬೇಕು ಅಂತ ಹೇಳಿ ನಂದಿ ಬೆಟ್ಟದಿಂದ TJ ಹಳ್ಳಿ ಅಂದರೆ ತ್ಯಾಮಗೊಂಡಲು ಹಳ್ಳಿ ಮುಖಾಂತರವಾಗಿ ಪೈಪುಗಳನ್ನು ಇನ್ಸರ್ಟನ್ನು ಮಾಡಲಾಗಿದೆ ಅಂತ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು ಇದು ಎಷ್ಟರ ಮಟ್ಟಿಗೆ ಆಗಿದೆ ಕೆಲಸ, ಈಗ ಬರೋರು ಹೇಳ್ತಾರೆ ಅದು ಎಲ್ಲ ಹಳೆಯ ಪೈಪ್ಗಳು ಅವೆಲ್ಲ ಡ್ಯಾಮೇಜ್ ಆಗಿದ್ದಾವೆ, ನೀರುಗಳು ಕಾವೇರಿಗೆಲ್ಲ ಮಿಕ್ಸ್ ಆಗೋಗ್ತಾ ಇದೆ, ಕಲುಷಿತ ಆಗೋಗಿದೆ, ಮತ್ತು ಈಗ ಹೊಸ ಪೈಪ್ಗಳನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಅಂಥೇಳಿ ಹೊಸ ಬಡ್ಜೆಟ್ಗಳಾಗಬೇಕು, ಹೊಸ ಬಿಲ್ಗಳು ಸ್ಯಾಂಕ್ಷನ್ ಮಾಡ್ಕೋಬೇಕು. 10 ರೂಪಾಯಿ ಕೆಲಸ ಮಾಡಿದ್ರೆ 100 ರೂಪಾಯಿ ತೋರಿಸ್ಕೋಬೇಕು. ಬರೀ ಇದೆ, ಎಲ್ಲರೂ ಬರೀ ತಿನ್ನೋದೇಯ, ಬೇರೆ ಇನ್ನೇನೂ ಇಲ್ಲ. ಈ ರೀತಿಯಾಗಿ ಆಗ್ತಾ ಇದೆ. ಇದು ಆಗಬಾರ್ದು. ಇದನ್ನು ನಾವು ಕೇಳಬೇಕಾಗಿದೆ ಅನ್ನೋದನ್ನು ನಾನು ಹೇಳ್ತೇನೆ. ಈ ಒಂದು ಅರ್ಕಾವತಿ ಡಿನೋಟಿಫಿಕೇಷನ್ ಮಾಡೋದ್ರಲ್ಲೇ ನಮ್ಮ ಫಾರ್ಮರ್ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪ ಅವರು ಕೂಡ ಜೈಲಿಗೆ ಹೋಗಿದ್ರು ಅನ್ನೋದನ್ನು ನೀವು ಮರಿಬಾರ್ದು. ಅಂದರೆ ಇದೆಲ್ಲ ಪ್ರೀ ಪ್ಲ್ಯಾನ್ಡಾಗಿ ಮಾಡ್ತಾ ಹೋಗ್ತಾರೆ. ಅಂದರೆ ನದಿಗಳಿದ್ರೆ ಆ ನದಿಗಳಿಗೆ ಯಾವ ರೀತಿಯಾಗಿ ನೀರು ಬರ್ತಾಯಿತ್ತು ಅದನ್ನು ಆ ಪೈಪುಗಳನ್ನು ಆಟೋಮೆಟಿಕ್ಕಾಗಿ ಅದು ಬೇರೆ ಕಡೆ ಹೋಗೋ ಥರ, ಸ್ಕ್ಯಾಟರ್ ಆಗೋ ಥರ, ಹರಡೋ ಥರ, ಬೇರೆ ಕಡೆಗೆ ಹೋಗೋ ಥರ ಆ ಸೋರ್ಸಸ್ಗಳನ್ನು ನಿಧಾನವಾಗಿ ಕಟ್ ಮಾಡ್ಕೊಂಡು ಬರ್ತಾರೆ. ಅದಾದಮೇಲೆ ನಂತರ ಅದನ್ನು ಹೇಳ್ತಾರೆ ಈ ನದಿ ಡ್ರೈ ಆಗೋಗ್ಬಿಟ್ಟಿದೆ, ಒಣಗೋಗಿದೆ, ಸೊ ಇಲ್ಲಿ ನೀರು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಮತ್ತು ಅದನ್ನು ಡಿನೋಟಿಫೈ ಮಾಡೋದು, ಬೇರೆಯವ್ರಿಗೆ ಲೇಔಟ್ಗಳು, ಫ್ಲ್ಯಾಟ್ಗಳು, ಅಪಾರ್ಟ್ಮೆಂಟ್ಗಳು ಕಟ್ಟೋದು. ಮತ್ತು ನೀರು ಎಲ್ಲಿಂದ ತರೋದು? ಸರ್ಕಾರ ಇರೋದು ಸೋರ್ಸಸ್ಗಳನ್ನು, ಚಾನಲ್ಗಳನ್ನು ಮಾಡೋದಕ್ಕೋ ಅಥವಾ ಇರೋದನ್ನೆಲ್ಲ ಸ್ಟಾಪ್ ಮಾಡಿಸಿ ಸ್ಕ್ಯಾಟರ್ ಮಾಡಿ ಅಪಾರ್ಟ್ಮೆಂಟ್ಗಳು ಮಾಡಿ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋಕ್ಕೋ? ಜನಗಳು ನೀವು ಏನೇ ಬಿಲ್ಡಿಂಗ್ಗಳು ಕಟ್ಟರೆ ನೀರು ಕುಡಿಯೋದಕ್ಕೆ ನೀರಿಲ್ಲ ಅಂದರೆ ಎಷ್ಟು ಕೋಟಿ ಬಂಗ್ಲೆ ಕಟ್ಕೊಂಡ್ರೇನು, ಪೆಂಟೌಸ್ ಕಟ್ಕೊಂಡ್ರೇನು? ಮನುಷ್ಯನಿಗೆ ಕುಡಿಯೋಕ್ಕೆ ನೀರಿಲ್ಲ ಅಂದರೆ ಮೂಲಭೂತವಾದಂಥ ಅವಶ್ಯಕತೆಗಳನ್ನು ವ್ಯವಸ್ಥೆ ಮಾಡೋದಕ್ಕೆ ಆಗ್ತಾಯಿಲ್ಲ ಈ ಸರ್ಕಾರಗಳಿಗೆ. ಬೇಸಿಗೆ ಬಂತು ಅಂತಂದರೆ ಸಾಕು, ಈ ಟ್ಯಾಂಕ್ ಮಾಫಿಯಾಗಳು ಸ್ಟಾರ್ಟ್ ಆಗ್ತಾ ಇದೆ, ಜನಗಳಿಗೆ ತೊಂದರೆ ಆಗ್ತಾ ಇದೆ. ಈಗಾಗಲೇ 2 ದಿನ 3 ದಿನಕ್ಕೊಂದು ಸತಿ ನೀರನ್ನು ಬಿಡ್ತಾ ಇದ್ದಾರೆ. ಪ್ರತಿನಿತ್ಯ ಕುಡಿಯೋ ನೀರು ಕೊಡೋ ಒಂದು ಸಾಮರ್ಥ್ಯ ಸರ್ಕಾರಗಳಿಗಿಲ್ವಾ? ಇದನ್ನು ನೀವು ಪ್ರಶ್ನೆ ಮಾಡಬೇಕಲ್ವಾ? ಉಚಿತ ಕೊಡುಗೆಗಳು, ಫ್ರೀ ಬೀಸ್ ಅಂತ ಹೋಗೋದಲ್ಲ. ನಿಮ್ಮ ಮೂಲಭೂತ ಹಕ್ಕುಗಳನ್ನು ಕೇಳಿ, ಏನು ಕೊಡಬೇಕು ಅದನ್ನು ಕೊಡೋದಕ್ಕೆ ಹೇಳಿ. ಬೇಡದೇ ಇರೋದು ನಮಗೆ ಬೇಡ. ಇವ್ರುಗಳು ತಿನ್ನಕ್ಕೆ ನುಂಗು ಬಾಕಣ್ಣಗಳು ಬೇರೆ ಆಯಾಮಗಳಲ್ಲಿ, ಡೈಮೆನ್ಷನ್ಗಳಲ್ಲಿ ಇವರು ಬೇರೆ ಥರದ ಪ್ರಾಜೆಕ್ಟ್ಗಳನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಅದ್ಯಾವುದು ಬೇಡ, ಹಿಡಿದು ಕೇಳಿ, ನಿಮಗೆ ಬೇಸಿಕ್ ಏನು ಬೇಕು ಅದನ್ನು ಕೇಳಿ ಎಂಬುದಾಗಿ ನಾನು ಇಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, IAS, IPS, MLAಗಳು, ಕಾರ್ಪೊರೇಟ್ಗಳು ಫಾರಿನ್ಗಳಿಗೆ ಹೋಗಿ ಏನೋ ಕಲ್ತ್ಕೊಂಡ್ಬರ್ತೀನಿ ಅಂತ ಹೋಗ್ತಾರೆ. ಏನು ಕಲ್ತ್ಕೊಂಡ್ಬಂದು ಏನು ದಬಾಗ್ತಾ ಇದ್ದಾರೆ?
ಒಂದು ಒಂದು ರೋಡ್ ಕರೆಕ್ಟಾಗಿ ಮಾಡಿದ್ರೆ, ಈ ರೀತಿಯಾಗಿ ಮಾಡಿದ್ರೆ ಮಳೆ ರೋಡ್ ಮೇಲೆ ಬಿದ್ದ ನೀರು ಸೈಡ್ಗೆ ಹರ್ಕೊಂಡು ಹೋಗಬೇಕು. ಹರ್ಕೊಂಡು ಹೋಗಿ ಅದೆಲ್ಲೋ ಒಂದು ಕಡೆ ಹೋಗಿ ಒಂದು ಇಂಗು ಗುಂಡಿಗಳನ್ನು ಮಾಡಬೇಕು. ಈಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಅದನ್ನಾಗಲಿ ಹೋಗ್ಲಿ ರೂಲ್ಸ್ ತೊಗೊಂಬಂದ್ರೆ ಅದು ಸ್ಟ್ರಿಕ್ಟಾಗಿ ಫಾಲೋ ಆಗ್ತಾ ಇದೆಯಾ? ಅದಾಗೋ ಥರದಲ್ಲಿ ನೋಡ್ಕೊತಾ ಇದ್ದಾರಾ? ಇಲ್ಲ. ಏನೋ ಒಂದು ಬಿಸಿ ಇದ್ದಾಗ ಎರಡು ಮಾತಾಡೋದು, ಸೈಲೆಂಟ್ ಆಗೋದು ಅಷ್ಟೇ. ಅದಕ್ಕೆ ಬೇಕಾದಂಥ ಒಂದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟು, ಅದಕ್ಕೆ ಬೇಕಾದಂಥ ಬಡ್ಜೆಟ್ಗಳನ್ನು ಸ್ಯಾಂಕ್ಷನ್ ಮಾಡಿ, ಬೇಕಾದಂತಹ ಒಂದು ಸೂಕ್ತವಾದಂತಹ ತಯಾರಿಗಳನ್ನು ಮಾಡಿಕೊಳ್ತಾ ಇಲ್ಲ. ಇದು ಕಂಡು ಬರ್ತಾ ಇದೆ. ಮಳೆ ಬಂದಾಗ ಮಳೆಗಳು ಚೆನ್ನಾಗಾದರೂ ಮಳೆ ನೀರಿನ ಶೇಖರಣೆಗಳಾಗ್ತಾ ಇಲ್ಲ. ಅದು ಶೇಖರಣೆ ಒಂದು ಕಡೆ ಆದರೆ ತಾನೇ, ನದಿಗಳು ಇದ್ದರೆ ತಾನೇ. ನೋಡಿ, ಸರ್ವೆ ಪ್ರಕಾರ 1000 ಕೆರೆಗಳು ಇದ್ದುವಂತೆ ಮೊದಲು ಬೆಂಗಳೂರಿನಲ್ಲಿ. ಕೆಂಪೇಗೌಡರು ಎಲ್ಲರಿಗೂ ನೀರು ದಕ್ಕಬೇಕು, ಇದು ಬೆಳವಣಿಗೆ ಡೆವಲಪ್ ಆಗ್ತಕ್ಕಂಥ ಸಿಟಿ ಅಂತೇಳಿ ಒಂದು ದೂರದೃಷ್ಟಿ ಇತ್ತು ಅವರಿಗೆ. ಆ 1000 ಕೆರೆಗಳು ಇದ್ದಿದ್ದು ಈಗ ಆಲ್ಮೋಸ್ಟ್ ನಿಮಗೆ ಒಂದು 35-40 ಕೆರೆಗಳು ಕೂಡ ನಿಮಗೆ ಇವಾಗ ಸಿಗ್ತಾ ಇಲ್ಲ. ಅದರಲ್ಲೂ ಕೂಡ ಎಲ್ಲ ಪಲ್ಯೂಟೆಡ್ಡು, ಕೆಮಿಕಲ್ಗಳಾಗಿ ಕೂತಿದೆ. ಈ ರೀತಿಯಾಗಿ ಪೊಲ್ಯೂಷನ್ ಆಗಿರ್ತಕ್ಕಂತಹ ಸ್ಥಿತಿಗಳಿಗೆ ಇವತ್ತು ನಾವು ಬಂದಿದ್ದೇವೆ. ಸೊ ಆದ್ದರಿಂದ ಈ ಪೈಪ್ಗಳನ್ನ ಹಾಕ್ತಾಯಿದ್ದೀನಿ ಅಂತೇಳಿ ಅದರಲ್ಲಿ ದುಡ್ಡು ತಿನ್ನು, ಇನ್ನೇನೋ ಮಾಡು, ಕೆರೆಗಳನ್ನೆಲ್ಲ ಮುಚ್ಚಾಕು. ಮೊದಲು ಇದ್ರ ಬಗ್ಗೆ ಹೋರಾಟ ಮಾಡಿ. ನಮ್ಮ ಕೆಂಪೇಗೌಡರು ಕಟ್ಟಿದ ಬೆಂಗಳೂರಿನಲ್ಲಿ ಎಷ್ಟು ಕೆರೆಗಳಿತ್ತು ಅಷ್ಟು ಕೆರೆಗಳು ರೀಓಪನ್ ಆಗಬೇಕು. ನಮಗೆ ಇವರು ಉಚಿತ ಕೊಡುಗೆಗಳು ಬೇಕಾಗಿಲ್ಲ, ಈ ಭಿಕ್ಷೆ ಬೇಕಾಗಿಲ್ಲ. ದಯಮಾಡಿ ಶಿಕ್ಷಿತರಾಗಿ ಮಾತನಾಡಿ, ನಿಮ್ಮ ಹಕ್ಕುಗಳ ಬಗ್ಗೆ ಹೋರಾಡಿ. 1000 ಕೆರೆಗಳು ಏನಾದವು ಕೇಳಿ. ಯಾಕೆ ಅದೆಲ್ಲ ಡಿನೋಟಿಫೈ ಮಾಡಿದ್ರು? ಯಾಕೆ DC ಆದಂಥವರು ಡಿನೋಟಿಫೈ ಮಾಡಿಕೊಂಡು, ಈಗ ನಾನು ಹೇಳ್ದಂಗೆ ಪ್ರೀ ಪ್ಲ್ಯಾಂಡಾಗಿ ಅದು ಡ್ರೈ ಅಂತ ತೋರಿಸೋದು, ಕನ್ವರ್ಟ್ ಮಾಡೋದು, ದುಡ್ಡುಗಳು ಮಾರ್ಕೊಂಬಿಡೋದು. ಪೊಲಿಟಿಷಿಯನ್ಸ್ಗಳು ಮಾಲ್ಗಳು ಅದು ಇದು ಎಲ್ಲ ಕಟ್ಕೊಂಡು ಕೂತವ್ರೆ ಕೆರೆಗಳ ಜಾಗದಲ್ಲಿ. ಈ ರೀತಿಯಾಗಿ ಆಗಬಾರ್ದು. ಎಲ್ಲೆಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಕೆರೆಗಳಿದ್ವು ಆ ಕೆರೆಗಳದ ಮ್ಯಾಪ್ಗಳನ್ನು ತೆಗೆಸುವಂತಹ ಕೆಲಸ ಆಗಬೇಕು. ಮತ್ತು ಅಲ್ಲಿ ಏನಕ್ಕೆ ಲೇಕ್ ಇಲ್ಲ ಆ ಸೋರ್ಸ್ ಬರೋಂಗೆ ಮಾಡಬೇಕು. ಮತ್ತು ಬಿದ್ದ ಮಳೆಯ ನೀರು ಅಲ್ಲಿಗೆ ಹೋಗಿ ಶೇಖರಣೆ ಆಗುವಂಗೆ ಮಾಡಬೇಕು. ನೀರು ಒಂದು ಕಡೆ ನಿಂತರೆ ತಾನೇ, ಕೆರೆಗಳು, ಗುಂಡಿಗಳು, ಹಳ್ಳಗಳು, ಕೊಳ್ಳಗಳಲ್ಲಿ ನೀರು ನಿಂತರೆ ತಾನೇ ಅಂತರ್ಜಲ ಇಂಪ್ರೂವ್ಮೆಂಟ್ ಆಗೋದು. ಇವತ್ತು ಬೆಂಗಳೂರಿನಲ್ಲಿ ಎಲ್ಲೇ ನೀವು ಬೋರ್ ಹಾಕ್ಸಿ 1000, 1200, 1300 ಹೊಟ್ಟೋಗ್ತಾ ಇದೆ. ಅದು ಕುಡಿಯೋಕ್ಕೂ ಯೋಗ್ಯತೆ ಇರೋದಿಲ್ಲ. ಅಂತಹ ಒಂದು ಕೆಮಿಕಲ್ಸ್ಗಳೆಲ್ಲ ಮಿಕ್ಸ್ಡ್ ಆಗಿರುತ್ತೆ. ಅಂಥ ವಾಟರ್ಗಳನ್ನೆಲ್ಲ ನಾವು ಹೇಗೆ ಸೇವನೆ ಮಾಡೋಕ್ಕಾಗುತ್ತೆ? ಆದ್ದರಿಂದ ಇದು ಎಲ್ಲವನ್ನು ನೀವು ನೋಡಬೇಕಾಗತ್ತೆ. ಕೆರೆಗಳು ಮೊದಲು ರೀಓಪನ್ ಆಗಲಿ. ಕೆರೆಗಳು ಸರ್ಕಾರದ ಜಾಗ, ಅದು ಆ ಕೆರೆಗಳನ್ನು ಊರ್ಜಿತಗೊಳಿಸಿ ಜನಗಳಿಗೆ ನೀರು ಸಿಗುವಂತೆ ಮಾಡುವುದು ಕಮಿಷನರ್ಗಳ ಕರ್ತವ್ಯ ಆಗಿರುತ್ತೆ, ಸರ್ಕಾರದ ಕರ್ತವ್ಯ ಆಗಿರುತ್ತೆ. ಅದನ್ನೆಲ್ಲ ನುಂಗ್ಕೊಂಡು ಇವತ್ತು 30 ಕೆರೆಗಳನ್ನ ಇಟ್ಕೊಂಡು ನಾಟಕಗಳು ಮಾಡಿಕೊಂಡು ಇವತ್ತು ಅಲ್ಲಿಂದ ಪೈಪ್ ಹಾಕ್ತೀವಿ, ಇಲ್ಲಿಂದ ಪೈಪ್ ಹಾಕ್ತೀವಿ, ಇದಕ್ಕಿಷ್ಟು ಕೋಟಿ, 1500 ಕೋಟಿ, 3000 ಕೋಟಿ ಕೋಟಿ ದುಡ್ಡುಗಳು ಏನಾಗಿದೆ? ಯಾರು ಲೆಕ್ಕ ಕೇಳ್ತಾ ಇರೋದು? ಲೆಕ್ಕ ಕೇಳೋರು ಯಾರೂ ಇಲ್ಲ. ಮತ್ತು ಜನಗಳು ತೆರಿಗೆ ದುಡ್ಡೆಲ್ಲ ಏನಾಗ್ತಾ ಇದೆ? ಎಲ್ಲೋ ಹೋಗಿ ಸೇರ್ಕೋತಾ ಇದೆ. ಜನಗಳಿಗೆ ಬರ್ತಾ ಇಲ್ಲ, ಸೇವೆಗಳು ಸಿಗ್ತಾ ಇಲ್ಲ. ಅಕೌಂಟೆಂಟ್ಸ್ ಕೇಳಿ, ಇವತ್ತೊಂದು ಟ್ಯಾಕ್ಸ್ ನೀವು ಕರೆಕ್ಟ್ ತಿಂಗಳಿಗೆ ನೀವು ಕಟ್ಟಲಿಲ್ಲ ಅಂತಂದರೆ ಅದಕ್ಕೆ ವಿತ್ ಇಂಟ್ರೆಸ್ಟ್ ಸೇರಿ ಸರ್ಕಾರ ನಿಮ್ಮನ್ನು ಕೇಳುತ್ತೆ. ಮತ್ತು ಪ್ರಜೆಗಳಿಗೆ ಇಷ್ಟು ಟ್ಯಾಕ್ಸ್ ದುಡ್ಡಿದೆ, ಇಷ್ಟು ಹೋಗಿದೆ, ಇಷ್ಟು ಸ್ಯಾಂಕ್ಷನ್ ಆಗಿದೆ, ಇಲ್ಲಿ ಯಾಕೆ ನೀನು ಮಾಡಿಲ್ಲ ಅಂತ ಯಾಕೆ ಕೇಳಬಾರ್ದು? ಯಾಕೆ ಕಾರ್ಪೊರೇಟ್ಗಳನ್ನ MLAಗಳನ್ನ ಬಿಟ್ಟುಬಿಡ್ತೀರಾ? ಅವರ TV, ಅವರ ಒಂದು ವೈಖರಿ ಮನೆ ಮುಂದೆನೇ ಹೋಗೋಕ್ಕಾಗೋದಿಲ್ಲ ಅಲ್ಲ ನಿಮಗೆ? ಒಬ್ಬೊಬ್ರು 2-5 ಜನ ಹೋದ್ರೆ ಹಿಂಗೆ ಆಗೋದು. ಹೋಗಿ, ಒಗ್ಗಟ್ಟಿನಲ್ಲಿ ಬಲವಿದೆ, ಗುಂಪಲ್ಲಿ ಹೋಗಿ, ತಿಂಗಳಿಗೊಂದು ಸತಿ ಹೋಗಿ ಅದು ಇದು ನೋಡಿಕೊಂಡು ಟೈಮ್ ಪಾಸ್ ಮಾಡೋದಲ್ಲ. ಕಾರ್ಪೊರೇಟ್ಗಳನ್ನ MLAಗಳನ್ನ ಹಿಡ್ಕೊಳ್ಳಿ, ಕೇಳಿ, ಈ ಏರಿಯಾ ಯಾಕೆ ಹೀಗಿದೆ, ಯಾಕೆ ಮೋರಿ ಕ್ಲೀನ್ ಆಗಿಲ್ಲ, ಯಾಕೆ ಈ ಒಂದು ನೀರಿನ ವ್ಯವಸ್ಥೆ ಆಗಿಲ್ಲ, ಯಾಕೆ ಕಸನ ತೆಗ್ದಿಲ್ಲ, ಯಾಕೆ ಇದು ಹಿಂಗಾಗಿದೆ ಕೇಳಿ. ಕೆಲಸ ಮಾಡ್ತೀಯೋ ಇಲ್ಲ ಬಿಟ್ಟಿಳಿ ಅನ್ನುವಂತಹ ಒಂದು ಮನಸ್ಸನ್ನು ನೀವು ಬೆಳೆಸ್ಕೋಬೇಕಾಗುತ್ತೆ. ಆಗ ಮಾತ್ರ ನಿಮಗೆ ನ್ಯಾಯ ಸಿಗುತ್ತೆ ಎಂಬುದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಈ ಒಂದು ನಾಗರಿಕರುಗಳು ಸುಮ್ಮನೆ ಓಟ್ ಹಾಕ್ಬಿಟ್ಟು ಬಂದ್ಬಿಡೋದಲ್ಲ. ಇಲ್ಲಿ ಏನೇನು ಸಮಸ್ಯೆ ಆಗ್ತಾಯಿದೆ ಇದೆಲ್ಲವನ್ನು ಕೂಡ ಕೇಳಿ
ಒಂದು ಅಪಾರ್ಟ್ಮೆಂಟ್ಗೆ ಒಂದು ಲೇಔಟ್ಗೆ ಒಂದು ಓನರ್ ಅಸೋಸಿಯೇಷನ್ ಅಂತ ಹೆಂಗಿರುತ್ತೋ ಆ ಏರಿಯಾಗೆ ಒಂದು ಎಲೆಕ್ಷನ್ ಅಂತ ಮಾಡ್ಕೊಳ್ಳಿ. ಒಂದು ಹಳ್ಳಿ ಇದ್ದರೆ ಹಳ್ಳಿನಲ್ಲಿ ಒಂದು ದೇವಸ್ಥಾನ ಇರುತ್ತೆ, ಒಂದು ಅರಳಿ ಕಟ್ಟೆ ಇರುತ್ತೆ. ಆ ಕಟ್ಟೆಗೆ ಜನ ಬಂದು ಸೇರ್ತಾಯಿದ್ರು. ಒಂದು ಪಂಚಾಯಿತಿ ಅಂತ ನಡೀತಾ ಇತ್ತು. ಆ ಊರಿಗೊಬ್ಬ ಹಿರಿಯ ಅಂತ ಇರ್ತಾಯಿದ್ದ. ಇವತ್ತು ಹಾಗೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಸೇರ್ಕೊಳ್ಳಿ, ಒಂದು ಅಸೋಸಿಯೇಷನ್ ಮಾಡಿ. ಆ ಏರಿಯಾಗೆ ಉದಾಹರಣೆಗೆ ಒಂದು ಉತ್ತರಹಳ್ಳಿ, ಬನಶಂಕರಿ, ಸದಾಶಿವನಗರ, ರಾಜಾಜಿನಗರ ಒಂದು ಅಸೋಸಿಯೇಷನ್ ಮಾಡಿ. ಅಲ್ಲಿಗೊಬ್ಬರು ಪ್ರೆಸಿಡೆಂಟ್ ಮಾಡಿ. ಅವರು ಎಲ್ಲರಿಗೂ ತಿಂಗಳಿಗೆ ಒಂದು ಸತಿ ಸಭೆ ನಡೆಸಿ ಆ ಏರಿಯಾದಲ್ಲಿ ಏನೇನಾಗಿದೆ ಅವ್ರ ಕಾರ್ಪೊರೇಟ್ MLAಗಳು ಬಂದು ಲೆಕ್ಕ ಕೊಡಬೇಕು. ಬಹಿರಂಗವಾಗಿ ಬಂದು ಆ ಸಭೆಗಳಲ್ಲಿ ಬಂದು ಲೆಕ್ಕ ಕೇಳಿ. ಲೆಕ್ಕ ಸರಿಯಾಗಿ ಕೊಡಲಿಲ್ಲ ಅಂತ ಹೇಳಿದ್ರೆ ಕೇಳಿ, ಪ್ರಶ್ನೆ ಮಾಡಿ, ಮತ್ತು ನಮ್ಮ ದುಡ್ಡು ಏನಾಯಿತು ಅಂತ ಕೇಳಿ. ಇದನ್ನು ನೀವು ಕೇಳದೆ ಹೋದರೆ, ಇಂಥ ಮನಸ್ಥಿತಿಗಳು ಬರದೆ ಹೋದರೆ ಸಂಘಗಳು, ಸಂಸ್ಥೆಗಳು ಹೇಳ್ಕೊಳ್ಳೋಕ್ಕೆ ಸಾಕಷ್ಟು ಇದ್ದಾವೆ. ಆದರೆ ಮಾಡಬೇಕಾಗಿರೋ ಕೆಲಸಗಳು ಬೆಟ್ಟದಷ್ಟಿದೆ, ಏನೂ ಆಗ್ತಾಯಿಲ್ಲ. ಎಲ್ಲೋ ಏನೋ ಒಂದು ಆಯಿತು, ಏನೋ ಒಂದು ಇದಾದರೆ ಅಲ್ಲಿ ಹೋಗೋದು, ಗಲಾಟೆ ಮಾಡೋದು, ಬರೋದು. ಇನ್ನೇನೋ ಒಂದು ಆದಾಗ ಅಲ್ಲಿ ಹೋಗಿ ಮಾತಾಡೋದು. ಅದೆಲ್ಲ ಸಮಸ್ಯೆಗಳು ಸಾವಿರಾರು ಇದ್ದಾವೆ. ನಾನು ಹೇಳ್ತಾ ಹೋಗ್ತಾನೆ. ನಾನು ವಕೀಲನಾಗಿ ಸಾಕಷ್ಟು ಕಾನೂನಿನ ಪ್ರಜ್ಞೆಯನ್ನು ಜನಗಳಿಗೆ ಮೂಡಿಸಿದ್ದೇನೆ. ಕಾನೂನಿನ ಜೊತೆಗೆ ಈ ರೀತಿಯಾಗಿ ಹಲವಾರು ಸಮಸ್ಯೆಗಳು ಇರೋದು ಜನಗಳು ಮಾತಾಡ್ತಾ ಇಲ್ಲ, ಮೀಡಿಯಾದಲ್ಲಿ ಮಾತಾಡ್ತಾ ಇಲ್ಲ. ಮತ್ತು ಪಬ್ಲಿಕ್ಕು ಅಷ್ಟೇ ಇಂತಹ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಬರೀ ರೀಲ್ಸ್ ನೋಡಿಕೊಂಡು, ಕಾಮಿಡಿ ನೋಡಿಕೊಂಡು, ಎಂಟರ್ಟೈನ್ಮೆಂಟ್ ನೋಡಿಕೊಂಡು, ಕಾಮೆಂಟ್ಗಳು ಮಾಡಿಕೊಂಡು, ಕೆಲವರು ವೀಡಿಯೋನೂ ಬೇಕಾಗಿಲ್ಲ, ಅವ್ರ ಬಗ್ಗೆ ಕಾಮಿಡಿ ಪೀಸ್ ಮಾಡ್ಕೊಳ್ಳೋದು, ಅವ್ರ ಬಗ್ಗೆ ಕಾಮೆಂಟ್ಗಳು ಜನ ಏನು ಹಾಕಿದ್ದಾರೆ ಅಂತ ನೋಡಿಕೊಂಡು ಆ ಟೈಮ್ ಪಾಸ್ ಮಾಡಿಕೊಂಡು ಕಾಮೆಂಟ್ಗಳು ನೋಡಿಕೊಂಡು ಎಂಜಾಯ್ ಮಾಡೋರಿದ್ದಾರೆ. ಈ ಥರ ಆಗೋಗ್ಬಿಟ್ರೆ ಇನ್ನು ಹೇಗೆ ಜೀವನ ಕಟ್ಕೊಳ್ಬಲ್ರಿ ನೀವು? ಹೇಗೆ ನೀವು ನಿಮ್ಮ ಒಂದು ಸುತ್ತಮುತ್ತಲಿನ ಪರಿಸರವನ್ನು ನೀವು ಇಟ್ಕೊಳ್ಬಲ್ರಿ? ನಿಮಗೆ ನ್ಯಾಯವನ್ನು ನೀವು ಪಡ್ಕೊಳ್ಬಲ್ರಿ? ಆದ್ದರಿಂದ ಹೇಳಿ, ಎದ್ದು ಹೇಳಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ, ನ್ಯಾಯವನ್ನು ಪಡೆಯಿರಿ. ನ್ಯಾಯ ನಿಮಗೆ ಸಿಗದವರೆಗೂ ನಿಲ್ಲಬೇಡಿ. ಕಾರ್ಪೊರೇಟರ್ ಬಾಗಿಲುಗಳನ್ನು, MLA ಬಾಗಿಲುಗಳನ್ನು, ಮಿನಿಸ್ಟರ್ ಬಾಗಿಲುಗಳನ್ನು ತಟ್ಟಿರಿ. ಜಾಗೃತರಾಗಿ ನಿಮ್ಮ ಹಕ್ಕನ್ನು ಅರಿಯಿರಿ, ತಿಳಿಯಿರಿ, ನೀವು ನ್ಯಾಯವನ್ನು ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.